ಒಂದಾನೊಂದು ಕಾಲದಲ್ಲಿ ಎತ್ತರವಾದ ಮರವೊಂದರ ತುದಿಯಲ್ಲಿ ಒಂದು ಸುಂದರವಾದ ಹೆಣ್ಣು ಗಿಳಿ ತನ್ನ ಅವಳಿ ಜವಳಿ ಮರಿಗಳೊಂದಿಗೆ ವಾಸವಾಗಿತ್ತು. ಒಮ್ಮೆ ತಾಯಿ ಗಿಳಿ ಆಹಾರವನ್ನು ಹುಡುಕಿಕೊಂಡು ಆಚೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಮರ ಹತ್ತಿ ಗಿಳಿ ಗೂಡಲ್ಲಿದ್ದ ಮರಿಗಳನ್ನು ತೆಗೆದುಕೊಂಡು ಹೋದ. ಅವನ್ನು ತನ್ನ ಚೀಲದೊಳಗೆ ಹಾಕಿಕೊಳ್ಳುವಾಗ ಒಂದು ಗಿಳಿಮರಿ ತಪ್ಪಿಸಿಕೊಂಡಿತು. ಇನ್ನೊಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದ. ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಸಾಧು ಒಬ್ಬ ಗಿಳಿ ಹೀಗೆ ತಪ್ಪಿಸಿಕೊಂಡಿದ್ದನ್ನು ನೋಡಿ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ. ಹೀಗೆ ಒಂದು ಗಿಳಿಮರಿ ಬೇಟೆಗಾರನ ಹತ್ತಿರ ಮತ್ತೊಂದು ಗಿಳಿ ಸಾಧುವಿನ ಹತ್ತಿರ ಬೆಳೆದವು. ಒಂದು ದಿನ ಒಬ್ಬ ಮಹಾರಾಜ ಆ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ ಮನೆ ನೋಡಿ ತನ್ನ ಕುದುರೆಯನ್ನು ಆ ಕಡೆಗೆ ನಡೆಸಿದ. ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ. ಒಡೆಯ, ನಿನ್ನ ಬಿಲ್ಲು ಬಾಣವನ್ನು ಎತ್ತಿಕೊಂಡು ಅವನನ್ನು ಸಾಯಿಸು ಬೇಗ ಎಂದು ಕಿರುಚಿದ ಪಂಜರದ ಗಿಳಿಯನ್ನು ಕಂಡ. ಅದರ ಅಸಭ್ಯ ವರ್ತನೆಯಿಂದ ಬೇಸರವಾಗಿ ಆಶ್ರಮದ ಬಳಿಗೆ ಬಂದ. ನೀರು ಕುಡಿಯಲು ಅಲ್ಲಿ ನಿಂತ. ಅಲ್ಲೂ ಕೂಡ ಪಂಜರದಲ್ಲಿ ಒಂದು ಗಿಳಿಯನ್ನು ನೋಡಿದ. ರಾಜನನ್ನು ಕಂಡ ಆ ಗಿಳಿ, ಸುಸ್ವಾಗತ ಮಹಾರಾಜರೇ, ನಮ್ಮ ಮನೆಗೆ ನಿಮ್ಮನ್ನು ಸ್ವಾಗತಿಸೋಕೆ ನಮಗೆ ತುಂಬಾ ಸಂತೋಷ ಆಗುತ್ತಿದೆ ಎಂದು ಹಾಡೋಕೆ ಶುರು ಮಾಡಿತು. ಮೃದು ಮತ್ತು ದಯೆಯಿಂದ ಕೂಡಿದ್ದ ಗಿಳಿಯನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ರಾಜ ಪಂಜರದ ಬಳಿ ಹೋಗಿ, ನಿನ್ನಂತ ಸ್ನೇಹಪರವಾದ ಹಕ್ಕಿಯನ್ನು ಭೇಟಿಯಾಗೋದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಿನ್ನಂತೆಯೇ ಇದ್ದ ಮತ್ತೊಂದು ಗಿಳಿಯನ್ನು ನಾನು ನೋಡಿದೆ. ಆದರೆ ಅದು ತುಂಬಾ ಸಣ್ಣ ಬುದ್ಧಿ ಮತ್ತು ಅಸಭ್ಯತೆಯಿಂದ ಕೂಡಿತ್ತು ಎಂದು ಹೇಳಿದ. ಅದು ಬೇಟೆಗಾರನ ಬಳಿ ಇತ್ತೆ ಎಂದು ಗಿಳಿ ಕೇಳಿತು. ಹೌದು, ಅವನ ಹತ್ತಿರವಿದೆ. ಆದರೆ ಅದು ನಿನಗೆ ಹೇಗೆ ತಿಳಿಯಿತು ಎಂದು ಕೇಳಿದ. ಆಗ ಗಿಳಿಯಿ ಬೇಟೆಗಾರ ತನ್ನ ಸಹೋದರನನ್ನು ಕೊಂಡೊಯ್ದ ಕಥೆಯನ್ನು ಹೇಳಿತು. ಬೇಟೆಗಾರ ತುಂಬಾ ಅಸಭ್ಯವಾಗಿರುವುದರಿಂದ ತನ್ನ ಸೋದರನ ಸ್ವಭಾವವು ಮಾರ್ಪಟ್ಟಿದೆ ಎಂದು ಹೇಳಿತು. ಗಿಳಿಯ ಉತ್ತರದಿಂದ ಸಂತೋಷಪಟ್ಟ ರಾಜ ಆ ಗಿಳಿ ಮತ್ತು ಆಶ್ರಮವನ್ನು ಹೊಗಳುತ್ತಾ ಅಲ್ಲಿಂದ ಹೊರಟ.